H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಇವತ್ತು ಆ್ಯಸ್ ಯೂಸ್ವಲ್ ನಿಮಗೆ ಗೊತ್ತದ IPL 56ನೇ ಮ್ಯಾಚ್. IPL 2026ರ 56ನೇ ಮ್ಯಾಚ್ ಯಾರು ಗೆದ್ದರು ಅನ್ನೋದು ಈಗ ನೀವು ನೋಡಿರ್ತೀರಿ. ಗುಜರಾತ್ ಟೈಟನ್ಸ್ ಒಮ್ಮೆಲೆ ಟಾಪ್ ಬಂದುಬಿಟ್ಟಿದ್ದಾರೆ. ಈಗ ಗುಜರಾತ್ ಟೈಟನ್ಸು, ಅದರಲ್ಲೂ SRH ಅಂದರೆ ಸನ್ರೈಸರ್ಸ್ ಸೋಲಿಸಿ. ಯಾಕಪ್ಪ ಅಂದರೆ ಇದು ದೊಡ್ಡ ಮ್ಯಾಚ್ ಆಗಿತ್ತು ಇವತ್ತಿಂದು, ನಿನ್ನೆದು. ಇವರಿಬ್ಬರು ಸ್ಟ್ರಾಂಗ್ ಇದ್ದಂಥವ್ರು ಇದ್ದರು. ಮೊದಲನೇದಾಗೆ RCB ಒಂದನೇದ್ದು, ಎರಡನೇದಾಗೆ SRH ಇತ್ತು, ಮೂರನೇದು GT ಇತ್ತು. ಇವರಿಬ್ಬರ ಮಧ್ಯೆ ತಿಕ್ಕಾಟಿತ್ತು. ಇವತ್ತು ನಡೆದಂಥ ಮ್ಯಾಚ್ನಲ್ಲೇ, ನಿನ್ನೆ ನಡೆದಂಥ ಮ್ಯಾಚ್ನಲ್ಲೇ ಈ GT ಗುಜರಾತ್ ಟೈಟನ್ಸ್ ಗೆದ್ದು ಶುಭ್ಮನ್ ಗಿಲ್ ಟೀಮ ಟಾಪ್ ಆಗ್ಯದ. ಅದು 16 ಪಾಯಿಂಟ್ಗಳನ್ನು ತೊಗೊಂಡದ. ಕೊನೆಯವರೆಗೆ ನಡೀತಿ ಮ್ಯಾಚ್. ಲಾಸ್ಟ್ ಓವರ್ವರೆಗೆ ನಡೆದಾಗ ಒಂದು ಸಂದರ್ಭದಲ್ಲಿ ಸಹಜವಾಗಿ ಗೆಲ್ಲುವ ಅವಕಾಶ ಭಾಳ ಕಷ್ಟ ಇತ್ತು ನಮ್ಮ ಈ ಒಂದು ಏನಪ್ಪ ಅಂದ್ರೆ SRHಗೆ. ಯಾಕೆಂದ್ರೆ ಕ್ಯಾಪ್ಟನ್ ಇದ್ದ ಬ್ಯಾಟ್ಸ್ಮನ್. ಆದರೆ ನಮ್ಮ ಏನು ಕ್ಯಾಪ್ಟನ್ ಇದ್ದರು ಬಾಲರ್ ಅವರು ವಿಶೇಷವಾಗಿ ಬ್ಯಾಟಿಂಗಲ್ಲಿ. ಆದರೂ ಸಹ ಕೊನೆ ಓವರ್ನಲ್ಲೇ ಫಸ್ಟ್ 2 ಬಾಲ್ಗಳಿಗೆ ಒಂದು 6, ಒಂದು 4 ಹೊಡೆದು ಒಂದು ಹೊಸದೇನೋ ರೋಮಾಂಚನ ನಿರ್ಮಾಣ ಮಾಡಿದರು. ಆದರೂ ಕೊನೆಗೆ ಸೋಲುವಂಥ ಅನಿವಾರ್ಯತೆ ಬಂತು. ಇರಲಿ, ಮ್ಯಾಚ್ ಅನ್ನೋದು ಸೋಲಲೇಬೇಕು, ಇನ್ನೊಬ್ರು ಗೆಲ್ಲಲೇಬೇಕು. ಈ ಎಲ್ಲ ನೆಲೆಯಲ್ಲಿ ಟೈಟನ್ಸನ್ನು ಸುದರ್ಶನ್ ಮತ್ತು ವಾಷಿಂಗ್ಟನ್ ಸುಂದರ್ ಆಡಿದ ಮ್ಯಾಚ್ 168ಕ್ಕೆ ತಂದು ನಿಲ್ಲಿಸಿದ್ದು ಅವ್ರಿಗೆ ಗೆಲುವಿಗೆ ಅನುಕೂಲ ಆಯಿತು ಅನ್ನುವಂಥದ್ದು. ಕೊನೆಗೆ ಎಲ್ಲ ವಿಕೆಟ್ಗಳು ಹೋದವು. ಆಮದ್ ಬೇರೆ ನಮ್ಮ ಈ ಸನ್ರೈಸರ್ಸು ಇವತ್ತಿನ ಮುಂದಿನ ಮ್ಯಾಚ್ಗೆ ಏನಾಗ್ತಾವೆ ನೋಡೋಣ. ಆಮದ್ ಬೇರೆ ಒಟ್ಟಿನಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ನಡೆದಂಥ ಮ್ಯಾಚ್ನಲ್ಲೇ ಗುಜರಾತ್ ಟೈಟನ್ಸ್ ಶುಭ್ಮನ್ ಗಿಲ್ರ ಏನದ ಟೀಮ್ ಟಾಪ್ 1 ಆಗ್ಯದ. ಇನ್ನು ಮುಂದಿನ ಇವತ್ತು ಸಹಿತ ಅಷ್ಟೇ ಮುಖ್ಯದ. ಇವತ್ತಿನ ಮ್ಯಾಚ್ನಲ್ಲೂ ಸಹಿತ ವಿಶೇಷವಾಗಿ ಏನಪ್ಪ ಅಂತಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮತ್ತು ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಇವರಿಬ್ಬರ ಮಧ್ಯದಲ್ಲೇ ನಡೆಯುವಂಥದ್ದು ರಾಯ್ಪುರದಲ್ಲಿ. ವಿಶೇಷವಾಗಿ ಈ ಎರಡೂ ಇವತ್ತಿನ ಮ್ಯಾಚ್ಗಳಲ್ಲೇ ನೈಟ್ ರೈಡರ್ಸ್ಗಿಂತಲೂ ಹೆಚ್ಚಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಇವತ್ತು ಗೆದ್ದರೆ ಮತ್ತು ಅವ್ರು ಟಾಪ್ದಲ್ಲಿ ಬರ್ತಾರೆ. ಸೋತ್ರ ತಿಕ್ಕಾಟ ಟಾಪ್ ಇಬ್ಬರು ಯಾರು ಇರ್ತಾರೆ ಅವ್ರಿಗೊಂದು ಅವಕಾಶ ಸಿಗ್ತದೆ. ಏನಪ್ಪ ಅಂದರೆ ಸೋತರು ಸಹಿತ ಇನ್ನೊಂದು ಮ್ಯಾಚನ್ನು ಆಡೋದಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. ಅದು ಭಾಳ ಮಹತ್ವದ ಟಾಪ್ 2ದಲ್ಲಿ ಬರೋರಿಗೆ. ಆ ದಿಸೆಯಲ್ಲಿ ಕಾಂಪಿಟೇಷನ್ ಜೋರು ನಡೀತಾ ಇದೆ. ಆ ದಿಸೆಯಲ್ಲಿ ಈಗಂತೂ 3 ಟೀಮ್ಗಳಿದ್ದಾವೆ. ಒಂದು RCB, ಎರಡನೇದು SRH, ಮೂರನೇದು GT ಇದ್ದಾವೆ. ಅದ್ರ ಜೊತೆಗೆ ಇನ್ನೂ ಒಂದಿದೆ ಏನಪ್ಪ ಅಂದ್ರೆ PBKS ಅಂದರೆ ಕಿಂಗ್ಸ್. ಪಾಪ ಸೋಲ್ತಾ ಇದ್ರು, ಕೊನೆ 4 ಪಂದ್ಯಗಳನ್ನು ಸೋತಿದ್ದಾರೆ. ಅವ್ರಿಗೆ ಗೆಲ್ಲಲೇಬೇಕಂತ ಅನಿವಾರ್ಯತೆ ಇದೆ. ಅದರಲ್ಲೂ ಇವತ್ತಿನ ಮ್ಯಾಚ್ಗಳಂತೂ ಭಾಳ ಪ್ರಭಾವಿ ಆಗಿರ್ತವೆ. ಯಾಕಂದ್ರೆ ರಾಯಲ್ ಚಾಲೆಂಜರ್ಸ್ ಗೆದ್ರಪ್ಪ ಅಂದ್ರೆ ಪ್ರಶ್ನೆ ಇಲ್ಲ, ಟಾಪರ್ ಆಗ್ತಾರೆ. ಆಗ ರಾಯಲ್ ಚಾಲೆಂಜರ್ಸು, SRH, GT ಇವ್ರ ಮಧ್ಯದಲ್ಲಿ ನಡೀತದೆ. PBKSಗೆ ಮುಂದಿನ 2 ಮ್ಯಾಚನ್ನು ಗೆಲ್ಲಬೇಕಾಗ್ಯದ. ಅದು ಭಾಳ ಮಹತ್ವದ. ಗೆಲ್ಲೋದ್ರ ಸುಲಭದ ಕೆಲಸ ಅಲ್ಲ. ಯಾಕೆ ಈಗಾಗಲೇ 56 ಮ್ಯಾಚ್ಗಳಾಗಿದ್ದಾವೆ. 56ನೇ ಮ್ಯಾಚಲ್ಲಿ ಹೇಳಿದ್ದೆ ನಿಮಗಿದೆ. ಜಸ್ಟ್ ಗುಜರಾತ್ ಟೈಟನ್ಸ್ ಗೆದ್ದಿದ್ದಾರೆ. ಅದರ ಸಾಯಿ ಸುದರ್ಶನ್ ಜೊತೆಗೆ ವಾಷಿಂಗ್ಟನ್ ಸುಂದರ್ ಒಳ್ಳೆ ಬ್ಯಾಟ್ಸ್ಮನ್ರಾಗಿ ಒಳ್ಳೆ ಬ್ಯಾಟ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಇವರು ಚೆನ್ನಾಗಿ ಆಡಿದ್ದಾರೆ. ಆದರೆ ಒಳ್ಳೊಳ್ಳೆ ಈ ಒಂದು ಮ್ಯಾಚ್ನಲ್ಲಿದ್ದಂಥ ಬ್ಯಾಟ್ಸ್ಮನ್ಗಳು ಸರಿಯಾಗಿ ಸ್ಪಂದಿಸಲಿಲ್ಲೋ ಅಥವಾ ಬಾಲಿಂಗ ಭಾಳ ಅದ್ಭುತವಾಗಿ ಮಾಡಿದರು. ಎರಡೂ ಒಟ್ಟಲ್ಲೇ ಇವತ್ತು ಕಾರಣ ಅನ್ನುವಂಥದ್ದು. ಇನ್ನು ಇದೇ ಕಾಲಕ್ಕೆ ಇವತ್ತು ನಡೆಯುವ ಹೇಳ್ತೀನಿ ನಿಮ್ಗೆ RCB ಬೆಂಗಳೂರು ಸಹಜವಾಗಿ ಕನ್ನಡಿಗರಿಗೆ ಇದರ ಬಗ್ಗೆ ಒಂದಿಷ್ಟೇನೋ ಪ್ರೀತಿ ವಿಶ್ವಾಸ ನಂಬದಪ್ಪ ಅನ್ನುವಂಥದ್ದು. ಅದು ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಕಲ್ಕತ್ತಾ ನೈಟ್ ರೈಡರ್ಸ್ ಜೊತೆಗೆ ರಾಯ್ಪುರದಲ್ಲಿ ಆಗುವಂಥದ್ದು. ರಾಯ್ಪುರದಲ್ಲೇ ಇದು ಗೊತ್ತದೆ, ಅಲ್ಲೇ ಕ್ರಿಕೆಟನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕಾಗಿ IPLದವರು ಅಲ್ಲಿ ಮ್ಯಾಚ್ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಾಯಲ್ ಚಾಲೆಂಜರ್ಸ್ ತಂಡದ ಕೊಹ್ಲಿ ಆಗಿರ್ಬೋದು, ಅದರ ವಿರೋಧಿ ತಂಡದಲ್ಲೇ ನಮ್ಮ ಏನಪ್ಪ ಅಂದ್ರೆ ವಿಶೇಷವಾಗಿ ಕರ್ನಾಟಕದವರು ರಾಹುಲ್ ಅವರಾಗಿರ್ಬೋದು,
ಅವರವ್ರ ಮಧ್ಯದಲ್ಲಿ ನಡೆಯುವಂಥದ್ದು ಜೋರ್ದಾರದಂಥ ಒಂದು ಏನಪ್ಪ ಫೈಟ್ ಅಂತ ಹೇಳ್ಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ಗಂತೂ ಈ ಒಂದು ಏನಪ್ಪ ಕೆಳಗಿನಿಂದ ಅಂದ್ರೆ 7ನೇ ಸ್ಥಾನದಲ್ಲದ KKR. ಅದು ಅದರಲ್ಲೂ ಮುಖ್ಯವಾಗಿ ಇದರ ಕ್ಯಾಪ್ಟನ್ ಆದಂಥ ನಿಮಗೆ ಗೊತ್ತದೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅದು ಭಾಳಷ್ಟು ಈ ಸಲ ಒಂದು ಗೆಲ್ಲುವ ಸಾಧ್ಯತೆಗಳನ್ನ ಇದ್ದರೂ ಸಹಿತ ಕಳ್ಕೊಂಡಂಥದ್ದು ಆಗಿದೆ ಇವತ್ತು. ಅದಕ್ಕಾಗಿ ಇವತ್ತು ನಡೆಯುವಂಥ ಈ ಪಾಟೀದಾರ್ ವರ್ಸಸ್ ಅಲ್ಲಿಯ ಈ KKR ನಾಯಕರ ಮಧ್ಯೆ ನಡೆಯುವಂಥ ಈ ಮ್ಯಾಚ್ನಲ್ಲ ವಿಶೇಷವಾಗಿ ಏನಪ್ಪ ಅಂದ್ರೆ ನೈಟ್ ರೈಡರ್ಸಲ್ಲೇ ಒಳ್ಳೆಯ ಸ್ಪಿನ್ನರ್ಗಳಿದ್ದಾರೆ. ಸುನಿಲ್ ನಾರಾಯಣ್ ಅಂತೇಳಿ, ವರುಣ್ ಚಕ್ರವರ್ತಿ ಅಂತೇಳಿ, ಅವರು ಸಹಿತ ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಬಾಲಿಂಗ್ದಲ್ಲೇ ಒಂದು ತಮ್ಮದೇ ಅಂತ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ದಾರೆ. ಹೀಗಾಗಿ ಇವತ್ತಿನ ಮ್ಯಾಚ್ ಭಾಳಷ್ಟು ಎರಡದ್ರ ಮೇಲೆ ನಡೆಯುತ್ತಿರುವಂಥ ಒಂದು ತೀಕ್ಷ್ಣವಾದಂಥ ಕಾದಾಟ ಅಂತ ಹೇಳ್ಬೇಕಾಗಿದೆ. ಅದರಲ್ಲೂ KKR ಸೋತ್ರೆ ಏನು ಪ್ರಶ್ನೆ ಬರುವುದಿಲ್ಲ. ಯಾಕಂದ್ರೆ ಈಗಾಗಲೇ ಕೆಳಗಿನ ಟಾಪ್ ಆಗಿದೆ, ಅದು ಹೊರಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದರೂ ಗೆಲ್ಲಬೇಕು ಅನ್ನೋಂಥ ಹಂಬಲ ಅದು ಟೀಮ್ಗೆ ಇರುವಂಥದ್ದಿನ. ಆದರೆ ಈ ಒಂದು ಇವತ್ತಿನ ಈ ಮ್ಯಾಚಲ್ಲೇ ನಮ್ಮ ಬೆಂಗಳೂರಿನ ರಾಯಲ್ಸ್ಗಳಿಗೆ ಮುಖ್ಯವಾಗಿ ಇವತ್ತಿನ ಗೆಲ್ಲುವಂಥದ್ದು ಭಾಳ ಮುಖ್ಯ ಅದ. ರಾಯಲ್ ಚಾಲೆಂಜರ್ಸ್ ಯಾಕೆಂದ್ರೆ ಟಾಪ್ 2ದಾಗ ಬಂದರೆ ಹೇಳ್ತಾರೆ ಈಗ ಆಲ್ರೆಡಿ ಮೊದಲನೇ ಎರಡು ಟಾಪ್ನಲ್ಲಿ ಬಂತಪ್ಪ ಅಂತಂದ್ರೆ ಒಂದು ವೇಳೆ ಸೋತರು ಸಹಿತ ಮ್ಯಾಚ್ ಫೈನಲ್ ಬಂದಾಗ ಇನ್ನೊಂದು ಮ್ಯಾಚ್ ಇರ್ತದೆ ಎಲಿಮಿನೇಟರ್ ಅಂತೇಳಿ, ಅದರಲ್ಲೂ ಸಹಿತ ಏನಪ್ಪ ಅಂತಂದ್ರೆ ಉಳಿದುಕೊಂಡು ಫೈನಲ್ ಬರುವಂಥ ಚಾನ್ಸಸ್ಗಳು ಇರ್ತಾವೆ. ಅದಕ್ಕಾಗಿ ಎಲ್ಲರೂ ಕಾಂಪಿಟೇಷನ್ ಮಾಡ್ತಾನೆ ಇರ್ತಾರೆ, ಗೆಲ್ಲಬೇಕಪ್ಪ ನಾವು ಅಂತೇಳಿ. ಆ ದಿಶೆಯಲ್ಲಿ ಒಂದು ಒಳ್ಳೆಯ ಆಟವನ್ನು ನಾವು ಇವತ್ತಿನ ಆಟದಲ್ಲಿ ನೋಡಬೇಕಾಗಿದೆ. ಅದರಲ್ಲೂ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ನಮ್ಮ ನೈಟ್ ರೈಡರ್ಸ್ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಬಟ್ ಯಾವ ಸಮಯದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು, ಮೇಲಕ್ಕೆ ಇರಬೇಕಾಗಿತ್ತು, ಅದು ಆಗಲಿಲ್ಲ. ಆದರೆ ಈಗ ಬಂದಿದ್ದಾರೆ, ನೋಡ್ರಿ ಏನಾಗ್ತದೆ ಇವತ್ತಿಂದ. ಯಾಕಂದರೆ ಏನು ಚೇಂಜಸ್ ಆಗಲಿಕ್ಕೆ ಸಾಧ್ಯತೆ ಕ್ರಿಕೆಟ್ ಅಲ್ಲ. ಆದರೆ ಈಗಿನ ಮಟ್ಟಿಗೆ ನೋಡ್ತಾನಪ್ಪ ಅಂತಂದ್ರೆ ಟಾಪ್ ಈಗೇನು 5 ಜನ ಇದ್ದಾರೆ, ಅವ್ರ ಒಳಗಿನವರು ಮೇಲಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದು ನಮ್ಮ KKR ಭಾಳ ಕೆಳಗದ. ಇವತ್ತು ಸೋತ್ರೆ ಈಗಾಗಲೇ ಹೊರಗೆ ಹೋದಂಗೆ ಆಗ್ಯದ. ಇವತ್ತು ಸೋತ್ರಂತ ಪೂರ್ತಿ ಹೋದಂಗೆ ಆಗೋಗ್ಬಿಡ್ತದೆ. ಇನ್ನು ನಾಳೆ ಮ್ಯಾಚಿನ ಬಗ್ಗೆ ವಿಚಾರ ಮಾಡುವಂಥದ್ದಿಲ್ಲ. ಬಟ್ ಇಲ್ಲಿ ವಿಚಾರ ಮಾಡುವಂಥದ್ದು RCBಗೆ ಮಾತ್ರ ಇಲ್ಲಿ ಗೆಲ್ಲುವುದು ಬಹಳ ಅವಶ್ಯದ. ಮತ್ತು ಮೇಲಾಗಿ ರಾಯಪುರದಲ್ಲೂ ಸಾಕಷ್ಟು ಇವ್ರ ಮೇಲೆ ಪ್ರೀತಿ ಇದ್ದಂಥವ್ರು, RCB ಮೇಲೆ ಪ್ರೀತಿ ಜನಗಳಿದ್ದಾರೆ, ನೋಡುಗರಿದ್ದಾರೆ. ಅದೆಲ್ಲ ಇವ್ರಿಗೆ ಹೆಲ್ಪ್ ಆಗಬಹುದು ಅಂತೇಳಿ. ಅದೇನೋ ಆಗಲಿ RCBಗೆ ಮಾತ್ರ ಇವತ್ತು ಚಾಲೆಂಜಿಂಗ್ ಅದ. ಯಾಕೆಂತಂದ್ರೆ ಇಲ್ಲೇ ಬಾಲರ್ಗಳು ಹೇಳಿದ್ದೆ ನಿಮಗೆ, ಅಲ್ಲಿ ಸ್ಪಿನ್ನರ್ಗಳು ಭಾಳ ಸುನಿಲ್ ನಾರಾಯಣ ಮತ್ತು ವರುಣ್ ಚಕ್ರವರ್ತಿ ಒಳ್ಳೆಯ ಬಾಲಿಂಗ್ ಅದ ಅವ್ರದ್ದು. ಅವ್ರನ್ನ ಯಾವ ರೀತಿಯಾಗಿ ನಮ್ಮ ಈ ವಿರಾಟ್ ಕೊಹ್ಲಿ ಆಗಿರ್ಬೋದು, ಪಡಿಕ್ಕಲ್ ಆಗಿರ್ಬೋದು, ಡೆವಿಡ್ ಆಗಿರ್ಬೋದು, ಇವರೆಲ್ಲರೂ ಯಾವ ರೀತಿಯಾಗಿ ಅದನ್ನು ಎದುರಿಸಬಹುದು ಅನ್ನೋದು ಸಹಿತ ಅಷ್ಟ ಮುಖ್ಯದ. ಏನೂ ಇರಲಿ, ಇವತ್ತಿನ ಮ್ಯಾಚ ಭಾಳ ಪ್ರಮುಖವಾಗಿದ್ದು, ಅದರಲ್ಲೂ RCBಗೆ. ಯಾಕಂದರೆ ಇವತ್ತು ಗೆಲ್ತಪ್ಪ ಅಂತ ಟಾಪ್ 2ದಾಗ ಬರೋದ್ರಿಂದಾಗಿ ಸಹಜವಾಗಿ ಫೈನಲ್ಗೆ ಹೋಗ್ತಾರಪ್ಪ ಅನ್ನೋಂಥ ಒಂದು ಭರವಸೆ. ಯಾಕಂದರೆ ಕಳೆದ ವರ್ಷವೂ ಚಾಂಪಿಯನ್ ಆಗಿದ್ದು, ಅದ್ರ ನಂತರ ಏನು ದುರಂತ ಆಯಿತು ಆ ಮಾತು ಬೇರೆ. ಯಾಕಂದರೆ ನಡೆದಿದ್ದು ಸುಳ್ಳಲ್ಲ, ಅದು ತಪ್ಪು ಎಲ್ಲರದ್ದು ಆಗಿರ್ಬೋದು, ಯಾರದ್ದು ಆಗಿರ್ಬೋದು, ಏನೋ ಅಲ್ಲಿ ನಡೆದು ಹೋಗ್ಯದ. ಆದರೆ ಇವತ್ತು ಈ ಗೆಲ್ಲೋದನ್ನು ಇಡೀ ಕರ್ನಾಟಕ ಜನ ಬಯಸ್ತಾ ಇದ್ದಾರೆ, RCB ಗೆಲ್ಲಲಿ ಅಂತೇಳಿ. ಯಾಕಂದ್ರೆ ನಮ್ಮದು ಪಾಲುವಂಥದ್ದು ಎಲ್ಲೋ ಒಂದು ಇವತ್ತಂತೆ ಮಾತು ಉಳಿದಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತದ, ಇವತ್ತು ಕ್ರಿಕೆಟ್ ಅನ್ನೋದು ವ್ಯಾಪಾರೀಕರಣ ಆಗ್ಯದ. ಮೊದಲು ಹೇಳಿತ್ತು ರಣಜಿ ಇದ್ದಾಗ ಹೌದಪ್ಪ ಇದು ನಮ್ಮ ಕರ್ನಾಟಕ ಟೀಮಾ, ಇದು ಬೆಂಗಳೂರು ಟೀಮು, ಅಥವಾ ಇದು ದಿಲ್ಲಿದು, ಇದು ಆಂಧ್ರದ್ದು, ಇದು ಮಹಾರಾಷ್ಟ್ರ ಅಂತಿದ್ವಿ. ಇವತ್ತು ಅವ್ರು ಯಾವಿಲ್ಲ, ಎಲ್ಲರೂ ಕೂಡಿ ಆಡ್ತಾ ಇದ್ದಾರೆ. ಒಂದು ರೀತಿ ವೈಶಾಲ್ಯದಿಂದ ಬಂದದ. ಆದರೂ RCB ಅಂತ ಸ್ವಲ್ಪ ಬೆಂಗಳೂರು ಹೆಸರು ಇರೋದಾಗಿ ನಾಮದ ಪಾಲಂತ ಭಾವನೂ ಬಂದದ. ಏನೋ ಇರಲಿ, ಇವತ್ತಿನ ಈ ಮ್ಯಾಚ ಈ RCB ಏನಾಗ್ಬೋದು, ಗೆಲುವು ತಂದು ಕೊಡ್ಬೋದಾ, ಅಥವಾ ಸೋದು ಮತ್ತಷ್ಟು ಚಡ್ಪಡಿಸುವಂಥ ಕೆಲಸಗಳು ಬರ್ಬೋದಾ ಅನ್ನೋದು ಇವತ್ತು ನೋಡುವಂಥದ್ದು. ಏನೂ ಇರಲಿ, ಆಗಲಿ ಮ್ಯಾಚ್. ಈಗಂತೂ ನಮ್ಮ ಟೈಟನ್ಸ್ ಟೈಟ್ ಆಗಿದ್ದಾರೆ, ಮೇಲೆ ಹೋಗಿದ್ದಾರೆ. RCB ಏನು ಮಾಡ್ಬೋದು ಇವತ್ತು, ಅವ್ರು ಮೀರಿ ಹೋಗ್ಬೋದು. ಈಗಾಗಲೇ 16 ಪಾಯಿಂಟ್ ಮಾಡ್ಕೊಂಡದ ನಮ್ಮ GT ಗುಜರಾತ್ ಟೈಟನ್ಸ್. ಇವತ್ತು ಏನಾದರೂ ಬೆಂಗಳೂರು ಗೆಲ್ತಂದ್ರೆ ಇವರು 16 ಆಗ್ತದೆ, ರನ್ ರೇಟ್ ಹೆಚ್ಚದ, ಮತ್ತು ಸ್ಟಾಪ್ ಆಗ್ತಾರೆ. ಏನೋ ಇರಲಿ, ಈ ಒಂದು ಮೋಸ್ಟ್ ಪ್ರಾಬಬ್ಲಿ RCB, SRH, GT, PBKS ಮತ್ತು CSK ಇನ್ನೂ RR ಒಂದದ. ಇವ್ರ ನಡಕನೇ ಏನೋ ಕಾಂಪಿಟೇಷನ್ ಅದ. ಇವ್ರು ಏನೋ ಒಂದಿಷ್ಟು ಹೆಚ್ಚು ಮ್ಯಾಗೆ ಮೇಲೆ ಕೆಳಗಾಗ್ಬೋದು, ಏನೋ ಆಗಲಿ. ಒಟ್ಟಿನಲ್ಲೇ ಮ್ಯಾಚ್ ಮಾತ್ರ ಪ್ರತಿಯೊಬ್ಬರು ಖುಷಿ ಕೊಡ್ತಾ ಇದ್ದಾವ ಅನ್ನೋದು ಅಷ್ಟ ಸತ್ಯ. ಮತ್ತು ಜೂಜಾಟಕ್ಕೂ ಪ್ರಚೋದನೆ ಮಾಡ್ತಾ ಇದ್ದಾವೆ ಅನ್ನೋದು ನಮ್ಮ ದುರಂತ. ನಮ್ಮ ಯುವಕರು ಇದರಲ್ಲೂ ಭಾಳ ತೊಡಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ.
ಅದರ ಸರ್ಕಾರಿ ದಿಶೆಯಲ್ಲಿ ಬೆಟ್ಟಿಂಗ್ ಆಡುವವ್ರಿಗಿಂತಲೂ ಆಡಿಸುವವ್ರನ್ನ ಖರ್ಬ್ ಮಾಡುವಂಥದ್ದು ಮಾಡಿದರೆ ಭಾಳ ಯೋಗ್ಯ. ಯಾಕಂದರೆ ಬರೀ ದುಡ್ಡು ಗಳಿಸೋಕ್ಕಿದೆ ಹಾಗೆ ತಿಳ್ಕೊಂಡು ಇದನ್ನ ಮಾಡುವಂಥ ಯುವಕರು ಬೆಳಕು ಹೋಗೋದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ದೇಶದ ಬುದ್ಧಿವಂತಿಕೆ ಶಕ್ತಿ ಎಲ್ಲೋ ಹಾಳಾಗಿ ಹೋಗ್ತಾ ಇದೆ ಅನ್ನೋದು ಅಷ್ಟ ಸತ್ಯ. ಯಾಕಂದರೆ ಈ ಆಟವನ್ನು ಆಡೋರು ನೋಡೋರು ಮಾಡೋರು ಯಾರಪ್ಪ ಅಂದ್ರೆ ಒಂದಿಷ್ಟು ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು ನೋಡ್ತಾ ಇರ್ತಾರೆ. ಬೆಟ್ಟಿಂಗಿಂದ ಹೈಯರ್ ಮತ್ತು ಮಿಡಲ್ ಕ್ಲಾಸವ್ರು ಆಡ್ತಾ ಇರ್ತಾರೆ. ಅದಕ್ಕೆ ಅಲ್ಲಿ ಮಕ್ಕಳು ಬುದ್ಧಿವಂತರು ಇರ್ತಾರೆ. ಈ ದೇಶದ ವಿಜ್ಞಾನಿನೋ ಮತ್ತೆ ನಾವು ಅಂತವ್ರು ಇರ್ತಾರೆ. ಅವರು ಈ ಬೆಟ್ಟಿಂಗ್ ಇಳುವುದರಿಂದಾಗಿ ಅವರು ಬದುಕು ನಾಶ ಮಾಡೋ ಜೊತೆಗೆ ಈ ದೇಶದ ಬೌದ್ಧಿಕ ಸಂಪತ್ತನ್ನು ಸಹಿತ ಹಾಳು ಮಾಡ್ತಾರೆ ಅನ್ನೋದು ಅಷ್ಟ ಸತ್ಯ ಈ ಆಟದಿಂದ. ಇದನ್ನು ಸಹಿತ ನೋಡ್ಬೇಕಾಗಿದೆ, ಈ ಸಂದರ್ಭ ಹೇಳಬೇಕಾಗಿದೆ ಅಂತ ಹೇಳ್ತಾ, ಆದರೂ ಆಟ ನೋಡುವಂಥದ್ದು ಬೇಗ ಶಾರೀರಿಕ ಅಂತ ಮತ್ತೆ ಹೇಳ್ತಾ ಈಗ ಟೈಟನ್ಸ್ ಮೇಲೆ ಹೋಗಿದ್ದಾರೆ, RCB ಅವ್ರನ್ನ ಮೀರ್ತಾರೆ. ಇದು ಇವತ್ತಿನ ಪ್ರಶ್ನೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.